ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗಂಗಪ್ಪ ಅಂತ. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಕಾರಹಳ್ಳಿ ಗ್ರಾಮ ಪಂಚಾಯತ್ಗೆ. ಎಷ್ಟು ವರ್ಷ ಆಯಿತು ಸರ್ ಆಯ್ಕೆ ಆಗಿ ನೀವು? ನಾವು 4 ವರ್ಷ ಆಯಿತು ಸರ್. 4 ವರ್ಷ ಆಯಿತು. ನಿಮಗೆ ಬಂದಂಥ ಒಟ್ಟು ಮತಗಳು ಎಷ್ಟು ಸರ್? ನಮಗೆ ಬಂದಿರೋದು ಒಂದು 375 ಮತಗಳು ಬಂದಿದೆ. 375 ಮತಗಳನ್ನು ಲೀಡಿಂಗ್ ಓಟು ಸರ್? ಲೀಡಿಂಗ್ ಒಂದು 75 ಓಟು ಜಾಸ್ತಿ ಬಂದಿದೆ ಸರ್. ನಮಗೆ 75 ಓಟಿಂದ ಲೀಡಿಂದ ಗೆದ್ದಿದ್ದೀರಾ ಸರ್? ಹೌದು ಸರ್. ಸರ್, ಹೇಗೆ ಅನಿಸ್ತೀಯ ಸರ್ ಗೆದ್ದಿದ್ದೀರಲ್ಲ? ಫಸ್ಟ್ ಟೈಮ್ ಗೆದ್ದಿದ್ದೀರಾ, ಹೇಗೆ ಅನಿಸ್ತೀಯ ಸರ್ ಈಗ? ಏನೋ ಇದರಲ್ಲಿ ಜನ ಬೆಂಬಲದಿಂದ ನಾವು ಅಷ್ಟು 75 ಓಟ್ ಜಾಸ್ತಿ ಹಾಕಿ ನನಗೆ ಗೆಲ್ಲಿಸಿದ್ದಾರೆ ಸರ್. ಖುಷಿ ಇದೆ ಗೆದ್ದಿರೋದಕ್ಕೆ? ಹೌದು ಸರ್. ಸರ್, ತಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಸರ್, ಗುರುಗಳು ಅಂದರೆ ಇದ್ದಾರೆ ಸರ್, ಊರಲ್ಲಿ ಮುಖಂಡರು ಗುರುಗಳಿದ್ದಾರೆ. ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೇಳಿ ಇಷ್ಟಪಡ್ತೀವಿ ಸರ್. ಹೇಳಿ ಸರ್. ಮುನೇಗೌಡ ಅಂತ ಇದ್ದಾರೆ, ದೇವರಾಜು ಅಂತ ಇದ್ದಾರೆ, ಇದು ರಾಜೇಂದ್ರಪ್ಪ ಅಂತ ಇದ್ದಾರೆ. ಇವರು ಅವ್ರ ಮುಖಂಡರುಗಳೆಲ್ಲ ಇದ್ದಾರೆ ಸರ್. ಅದರಿಂದ ನಮ್ಮನ್ನು ಎಲ್ಲರೂ ಸೇರಿ ಪರವಾಗಿಲ್ಲ ಕೊಡಿ ಅನ್ನೋ ಇದರಿಂದ ಕೊಟ್ಟಿರೋದ್ರಿಂದ ನಮ್ಮ ಮಾತುಗಳಿಂದ ನಾವು ಗೆದ್ದಿದ್ದೀವಿ. ಹಾಂ ಸರ್, ಅವ್ರಿಗಳಿಂದಲೇ ತಾವು ಗೆದ್ದಿರೋಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ನಿಮ್ಮ ಗೆದ್ದಿ 3.5 ವರ್ಷ ಕಳೆದಿದೆ ಸರ್. ಈ 3.5 ವರ್ಷ ಅವಧಿಯಲ್ಲಿ ಯಾವ್ಯಾವ ರೀತಿಯಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ಗ್ರಾಮದಲ್ಲಿ ತಾವು ಮಾಡಿಸಿದ್ದೀರಾ ಸರ್? ಇದು ಏನೋ ಬಡವ್ರ ಬಗ್ಗರು ಮನೆ ಮಠ ಇಲ್ಲ ಅಂದವ್ರಿಗೆ ನಿರ್ಬಡವರು ಅನ್ನೋ ಒಂದು ಇದು ಬರ್ತದೆ. ಅವ್ರು ಬಂದಿರೋದಕ್ಕೆ ಏನೋ ಇರೋದರಲ್ಲಿ ಪಂಚಾಯತಿಯಿಂದ ನೀವು ಮಾಡಿ ಒಂದು ಮನೆ ಕಟ್ಕೊಳ್ಳಿ, ನಿಮ್ಮ ಮನೆಯಿಂದ ಚರಂಡಿ ಇಲ್ಲ ಅದೊಂದು ವ್ಯವಸ್ಥೆ ಮಾಡ್ಕೊಳ್ಳಿ, ಒಂದು ಲೈಟ್ ಇಲ್ಲ ಬೀದಿ ಲೈಟ್ ಅದೊಂದು ಬೀದಿ ಲೈಟ್ ಹಾಕೊಳ್ಳಿ, ನಮಗೆ ನೀರು ಅನುಕೂಲ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೂ ಏನೋ ಎಲ್ರಿಗೂ ಬಂದಷ್ಟು ನಿಮಗೂ ನೀರು ಬರಲಿ ಅಂತ ಒಂದು ನಿಲ್ಲಿ ಒಂದು ಇದು ಮಾಡೋದು, ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡ್ತಾ ಇರ ಸರ್ ತಮ್ಮ ಗ್ರಾಮ ಜನತೆಗೆ. ಹೌದು ಸರ್, ಇನ್ನೂ 1.5 ವರ್ಷ ಅವಧಿ ಇದೆ ಸರ್. ಇನ್ನು ಈ 1.5 ವರ್ಷ ಅವಧಿಯಲ್ಲಿ ಇನ್ಯಾವ ರೀತಿಯಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್, ಏನಂದರೆ ಮಾಡಬೇಕಂದ್ರೆ ಈ ದನ ಅವಕ್ಕೆ ಒಂದು ಕುಂಟೆ ಕೆಲಸ ಮಾಡಿ ಅದಕ್ಕೊಂದು ಕಟ್ಟಡ ಮಾಡಿ ಏನೋ ಸ್ವಲ್ಪ ನೀರು ಕಟ್ಟಿ ದನಗಳೆಲ್ಲ ಕುಡಿಯೋದಕ್ಕೊಂದು ವ್ಯವಸ್ಥೆ ಇರ್ತದೆ ಮಾಡೋಣಂತ ಒಂದು. ಇನ್ನೂ ಕೆಲವು ಏನಾದರೂ ಸಮಸ್ಯೆಗಳಿಗೆ ಬಂದ ಚರಂಡಿಗಳು ಅವು ಕೆಲವು ಮನೆಗಳು ತೊಂದರೆ ಬಂದಾಗ ಅವಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡೋಣ. ಸರ್, ರಾಜಕೀಯ ಬಿಟ್ಟು ಬೇರೆ ಇನ್ಯಾವ ಸಂಘ ಸಂಸ್ಥೆನ ತೊಡಗಿಸ್ಕೊಂಡಿದ್ದೀರಾ ಸರ್? ಇಲ್ಲ ಸರ್, ಯಾವುದೂ ಇಲ್ಲ. ತಮ್ಮ ಫ್ಯಾಮಿಲಿ ತಾವೇ ಮೊದಲು ಅಥವಾ ಹಿಂದೆ ಯಾರು ರಾಜಕೀಯದಲ್ಲಿ ಇದ್ದೀರಾ ಸರ್? ಸರ್, ಯಾರೂ ಇಲ್ಲ ನಮ್ಮ ಮನೆಯಲ್ಲಿ, ನಾನೇ ಈಗ ಫಸ್ಟು ಇದರಲ್ಲಿ ರಾಜಕೀಯ. ನೀವೇ ಮೊದಲ ಬಾರಿಗೆ ರಾಜಕೀಯಕ್ಕೆ ಬಂದಿರೋದು ಸರ್. ಸರ್, ಹೇಗೆ ಅನಿಸ್ತೀಯ ಸರ್ ಈಗ ನಿಮಗೆ? ಈ ಮೊದಲನೇ ಟೈಮ್ ಗೆದ್ದಿ ತಾವೊಬ್ಬ ಮೆಂಬರ್ ಕೂಡ ಆಗಿದ್ದೀರಾ. ನೆಕ್ಸ್ಟ್ ಇನ್ಯಾವುದೇ ರೀತಿಯಾದ ಮುಂದೆ ಕೂಡ ಇದು ಏನೋ ನಾವು ನಮ್ಮ ಎಲ್ಲರೂ ಊರು ಜನ ನಮ್ಮ ಜನಾಂಗ ಎಲ್ಲ ಸೇರಿ ನಮಗೊಂದು ಗುರುತಿಸಿ ಮಾಡಿದ್ದಾರೆ. ನಾವು ಇನ್ಮೇಲೆ ಇನ್ನೊಬ್ಬ ಯಾರಾದರೂ ಒಬ್ಬರು ಬಂದರೆ ಈ ಥರ ನಾವು ಮಾಡ್ಕೊಂಡು ಹೋಗಿರೋಂಥ ಕೆಲಸಗಳು ನೀವು ಮಾಡ್ಕೊಂಡು ಹೋಗಿಯಪ್ಪ ಅಂತೇಳಿ ಅವ್ರಿಗೂ ನಾವು ಸಹಾಯ ಮಾಡಿ ಅವ್ರಿಗೊಂದು ಬೆಂಬಲ ಕೊಡೋಣ. ವೃದ್ಧಾಪ್ಯ ವೇತನ, ರೇಷನ್ ಕಾರ್ಡು ಇಂಥದ್ದನ್ನೆಲ್ಲ ಕೊಡಿಸಿದ್ದಾರೆ? ಹೌದು, ಕೊಡಿಸಿದ್ದಾರೆ. ಗ್ರ್ಯಾಂಡ್ ಮನೆಗಳು? ಹೌದು ಸರ್. ಎಷ್ಟು ಮನೆಗಳು ಕೊಡಿಸಿದ್ದಾರೆ ಸರ್? ನಮ್ಮ ಇದರಲ್ಲಿ ಸುಮಾರು ಮನೆಗಳು ಹೆಚ್ಚು ಕಮ್ಮಿ ಒಂದು 20 ಮನೆ ಒಂದು ಬಂದಾಗ ಪಂಚಾಯತಿಯಲ್ಲಿ ಒಂದು 4 ಮನೆ, ಒಂದು ಚಿಕ್ಕಹಳ್ಳಿಯಲ್ಲಿ ಒಂದು 2 ಮನೆ, ದೊಡ್ಡಲ್ಲಿ ಒಂದು 4 ಮನೆ, ಈ ಥರ ಮಾಡಿ ಕೆಲವು ಕೊಡಿಸಿದ್ದೀವಿ ಸರ್. ಗ್ರಾಮ ಪಂಚಾಯತಿಗೆ ಅನುದಾನ ಜಿಲ್ಲಾ ಪಂಚಾಯತಿಯಿಂದ ಬರುತ್ತೆ, ತಾಲೂಕು ಪಂಚಾಯತಿಯಿಂದ ಬರುತ್ತೆ ಸರ್? ಜಾಸ್ತಿ ಜಿಲ್ಲಾ ಪಂಚಾಯತಿಯಿಂದನೂ ಅನುದಾನ ಬರ್ತದೆ. ತಾಲೂಕು ಪಂಚಾಯತಿಯಿಂದ ಬಂದಿದ್ದನ್ನ ಅವರು ಗುರುತು ಈ ಥರ ಹಿಂಗೆ ಬಂದಿದೆ ಹೇಳಿ ಮಾಡಿ ಅಂದಾಗ ಅದನ್ನ ಏನೋ ಒಂದು ಸ್ವಲ್ಪ ಅವ್ರಿಗೆ ಏನಾದ್ರು ಬಿಡೋಬ್ಬರಿಗೆ ಅನುಕೂಲ ಆಗೋಂಥದ್ದು ಹೇಳಿ. ಮುಂದೆ TP ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಏನಾದ್ರು ಸ್ಪರ್ಧಿಸೋ ಆಸೆ ಇಟ್ಕೊಂಡಿದ್ದಾರೆ? ಇಲ್ಲ ಸರ್, ನೋಡೋಣ ಮುಂದೆ ಏನೋ ದೇವರು ಇದು, ನಮ್ಮದೇ ಅದೆಲ್ಲ ಏನಿಲ್ಲ. ಸರಿ ಸರ್, ನೀವು ಈ ಸ್ಥಾನಕ್ಕೆ ಬರೋಕ್ಕೆ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಅವ್ರಿಗೆ ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವ್ರ ಸಂದರ್ಭದಲ್ಲಿ ಇವತ್ತು ಅವರೆಲ್ಲ ಒಂದು ಇದು ಬರಬೇಕು ಅಂತಂದ್ರೆ ತುಂಬ ಕಷ್ಟ. ಎಲ್ಲರೂ ಒಂದು ಬೆಂಬಲದಿಂದ ನಾವು ಬಂದಿದ್ದೀವಿ. ಅವರಿಗೆಲ್ಲ ನಾವು ಓಕೆ ಸರ್, ಆಯಿತು. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.